ಸಿಟಿ ಬಸ್ ಮತ್ತು ಖಾಸಗಿ ಬಸ್ಸು ಎಲ್ಲ ಸೇರಿ ಈ ಬಾರಿ ಜಿಲ್ಲಾಡಳಿತ ಡೋರ್ ಹಾಕಬೇಕಂತ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ತಂದಿದೆ. ಅದು ಜೂನ್ 1 ತನಕ ವಿಸ್ತರಿಸಲಾಗಿದೆ. ಬಹುಶಃ ಮೊದಲು ಪ್ರಾಥಮಿಕವಾಗಿ ನಾನು ಹೇಳಿದ ಪ್ರಕಾರ ಅಂತ ಹೇಳಿದರೆ ಎಕ್ಸ್‌ಪ್ರೆಸ್ ಬಸ್ ಮತ್ತು ಶಟಲ್ ಬಸ್ಸುಗಳಿಗೆ ಆದಷ್ಟು ಬೇಗ ಬಸ್ಸನಿಗೆ ಇದು ಹಾಕಬೇಕಾಗಿ, ಅಂದರೆ ಅದೇ ಪ್ರಾಯೋಗಿಕವಾಗಿ ಹಾಕಬೇಕು. ಯಾಕಂತ ಹೇಳಿದರೆ ದೂರದ ಊರುಗಳಿಗೆ ಹೋಗುವ ಬಸ್ಸುಗಳು ಅತಿ ವೇಗದ, ಅಂದರೆ ರಸ್ತೆ ಅಗಲೀಕರಣ ಆಗೋದ್ರಿಂದ ವೇಗವಾಗಿ ಚಲಿಸ್ತದೆ ನಿಜ. ಮತ್ತು ಹೆಚ್ಚುವರಿ ಬಸ್ಸು ಕೂಡ ಇಲ್ಲ. ಯಾಕೆಂತಂದರೆ ಕರೋನಾ ನಂತರ ಬಸ್ಸಿನ ಸಂಖ್ಯೆ ಕಡಿಮೆ ಆಗಿದೆ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಿರುವಾಗ ಖಾಸಗಿ ಬಸ್ನವರು ಈಗ ಹೋಗದಿದ್ದ ಜಾಗದಲ್ಲಿ, ಅಂದರೆ ಕೆಲವೊಮ್ಮೆ ಪೀಕ್ ಅವರ್ಸಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ವಿದ್ಯಾರ್ಥಿಗಳು ಈಗ ನಾವು ಹಿರೇಡ್ಕದ ನಂತರ ಕಾಣೋದಾದರೆ ತುಂಬಿ ತುಳುಕುತ್ತದೆ. ಬೇರುವಾಗಲೂ ಪೀಕ್ ಅವರ್ಸಲ್ಲಿ ಶಾಲಾ ಕಾಲೇಜಿಗೆ ಮತ್ತು ಮಣಿಪಾಲಕ್ಕೆ ಬರುವಂತಹ ವಿದ್ಯಾರ್ಥಿಗಳನ್ನು ನೋಡುವಾಗ ತುಂಬಿ ತುಳುಕ್ತಾ ಇರ್ತದೆ. ಅಲ್ಲಿ ಡೋರಿನ ಅವಶ್ಯಕತೆ ಇರ್ತದೆ. ಮೊದಲಾಗಿ ಖಾಸಗಿ ಬಸ್ಸುಗಳಲ್ಲಿ ಅದಕ್ಕೆ ಬಸ್ಸನ್ನು ಡೋರನ್ನು ಅಳವಡಿಸಿದರೆ ಒಳ್ಳೆಯದು. ಅದು ಥರ ಈ ನಮ್ಮ ಅಮ್ನಿ ಇರ್ತದಲ್ಲ, ಆ ಥರಕ್ಕೆ ಬಳಸುವಂತಹ ಡೋರನ್ನು ಬಳಸಿದರೆ ಒಳ್ಳೆಯದು. ಯಾಕಂತ ಹೇಳಿದರೆ ನಾನು ಈ ಹಿಂದೆ ಕೂಡ ಹಾಕಿದ್ರು ಬಸ್ಸಿಗೆ ಡೋರೆಲ್ಲ, ಅದೆಲ್ಲ ಖಾಲಿ ಕಟ್ಟಿ ಇಡ್ತಾರೆ ಹೊರತು ಹಾಕುವ ಪ್ರಕ್ರಿಯೆ ಇರುವುದಿಲ್ಲ. ಹಾಗಾಗಿ ಖಾಸಗಿ ಬಸ್ನವರು ನಿರ್ಲಕ್ಷ್ಯ ತೋರ್ತಾರೆ. ಹಾಗಿರುವಾಗ ಆ ಥರ ಡೋರ್ ಬಂದರೆ ಭಾಳ ಒಳ್ಳೆಯದಂತ ಕಾಣ್ತದೆ. ಮತ್ತು ಬಸ್ಸುಗಳು ಈಗ ಕರೋನಾ ನಂತರ ಬಸ್ಸುಗಳು ಸಂಖ್ಯೆ ಖಾಸಗಿ ಕಡಿಮೆ ಆಗಿದೆ. ಅಲ್ಲಿ ನಮ್ಮ ಇದನ್ನು ಯಾವುದು ಹೇಳ್ತಾರೆ, KSRTC ಅಂದರೆ ನರ್ಮ್ ಬಸ್ ಇರ್ಬೋದು, KSRTC ಬಸ್ಸುಗಳನ್ನು ಹೆಚ್ಚು ಓಡಿಸಿದರೆ ಸಾರ್ವಜನಿಕರಿಗೆ ಅನುಕೂಲವಾಗ್ತದೆ. ಹೆಚ್ಚಿನ ವರದಿಗಳು ಬಂದ ನಂತರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡ ಹಾಗೆ ಕಾಣೋದಿಲ್ಲ. ಬಸ್ಸುಗಳು ಈಗ ಸರ್ಕಾರಿ ಬಸ್ಸುಗಳು ಕೂಡ ಹೆಚ್ಚು ಬಿಡ್ತಾ ಇದ್ದಾರೆ. ಹೊಸ ಬಸ್ಸುಗಳು ಬರ್ತಾ ಇದೆ. ಡ್ರೈವರ್ನ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿದ್ದಾರೆ. ಇನ್ನು ನಮ್ಮ ಜಿಲ್ಲೆಗೆ ಸಾಧಾರಣ 40 ಡ್ರೈವರನ್ನು ಕೊಟ್ಟಿದ್ದಾರೆ. ಈಗ ಇರುವ ಬಸ್ಸಿಗೂ ಕೂಡ ಹೆಚ್ಚುವರಿಯಾಗಿ ಬಾರದೇ ಇರೋದರಿಂದ ಸ್ವಲ್ಪ ಜಿಲ್ಲಾಡಳಿತ ಆಸಕ್ತಿ ತೋರಿದರೆ ಬಹಳ ಒಳ್ಳೆಯದಂತ ಕಾಣ್ತದೆ. ಸಿಟಿ ಬಸ್ ಮತ್ತು ಖಾಸಗಿ ಬಸ್ಸು ಎಲ್ಲ ಸೇರಿ ಈ ಬಾರಿ ಜಿಲ್ಲಾಡಳಿತ ಡೋರ್ ಹಾಕಬೇಕಂತ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ತಂದಿದೆ. ಅದು ಜೂನ್ 1 ತನಕ ವಿಸ್ತರಿಸಲಾಗಿದೆ. ಬಹುಶಃ ಮೊದಲು ಪ್ರಾಥಮಿಕವಾಗಿ ನಾನು ಹೇಳಿದ ಪ್ರಕಾರ ಅಂತ ಹೇಳಿದರೆ ಎಕ್ಸ್‌ಪ್ರೆಸ್ ಬಸ್ ಮತ್ತು ಶಟಲ್ ಬಸ್ಸುಗಳಿಗೆ ಆದಷ್ಟು ಬೇಗ ಬಸ್ಸನಿಗೆ ಇದು ಹಾಕಬೇಕಾಗಿ, ಅಂದರೆ ಅದೇ ಪ್ರಾಯೋಗಿಕವಾಗಿ ಹಾಕಬೇಕು. ಯಾಕಂತ ಹೇಳಿದರೆ ದೂರದ ಊರುಗಳಿಗೆ ಹೋಗುವ ಬಸ್ಸುಗಳು ಅತಿ ವೇಗದ, ಅಂದರೆ ರಸ್ತೆ ಅಗಲೀಕರಣ ಆಗೋದ್ರಿಂದ ವೇಗವಾಗಿ ಚಲಿಸ್ತದೆ ನಿಜ. ಮತ್ತು ಹೆಚ್ಚುವರಿ ಬಸ್ಸು ಕೂಡ ಇಲ್ಲ. ಯಾಕೆಂತಂದರೆ ಕರೋನಾ ನಂತರ ಬಸ್ಸಿನ ಸಂಖ್ಯೆ ಕಡಿಮೆ ಆಗಿದೆ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಿರುವಾಗ ಖಾಸಗಿ ಬಸ್ನವರು ಈಗ ಹೋಗದಿದ್ದ ಜಾಗದಲ್ಲಿ, ಅಂದರೆ ಕೆಲವೊಮ್ಮೆ ಪೀಕ್ ಅವರ್ಸಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ವಿದ್ಯಾರ್ಥಿಗಳು ಈಗ ನಾವು ಹಿರೇಡ್ಕದ ನಂತರ ಕಾಣೋದಾದರೆ ತುಂಬಿ ತುಳುಕುತ್ತದೆ. ಬೇರುವಾಗಲೂ ಪೀಕ್ ಅವರ್ಸಲ್ಲಿ ಶಾಲಾ ಕಾಲೇಜಿಗೆ ಮತ್ತು ಮಣಿಪಾಲಕ್ಕೆ ಬರುವಂತಹ ವಿದ್ಯಾರ್ಥಿಗಳನ್ನು ನೋಡುವಾಗ ತುಂಬಿ ತುಳುಕ್ತಾ ಇರ್ತದೆ. ಅಲ್ಲಿ ಡೋರಿನ ಅವಶ್ಯಕತೆ ಇರ್ತದೆ. ಮೊದಲಾಗಿ ಖಾಸಗಿ ಬಸ್ಸುಗಳಲ್ಲಿ ಅದಕ್ಕೆ ಬಸ್ಸನ್ನು ಡೋರನ್ನು ಅಳವಡಿಸಿದರೆ ಒಳ್ಳೆಯದು. ಅದು ಥರ ಈ ನಮ್ಮ ಅಮ್ನಿ ಇರ್ತದಲ್ಲ, ಆ ಥರಕ್ಕೆ ಬಳಸುವಂತಹ ಡೋರನ್ನು ಬಳಸಿದರೆ ಒಳ್ಳೆಯದು. ಯಾಕಂತ ಹೇಳಿದರೆ ನಾನು ಈ ಹಿಂದೆ ಕೂಡ ಹಾಕಿದ್ರು ಬಸ್ಸಿಗೆ ಡೋರೆಲ್ಲ, ಅದೆಲ್ಲ ಖಾಲಿ ಕಟ್ಟಿ ಇಡ್ತಾರೆ ಹೊರತು ಹಾಕುವ ಪ್ರಕ್ರಿಯೆ ಇರುವುದಿಲ್ಲ. ಹಾಗಾಗಿ ಖಾಸಗಿ ಬಸ್ನವರು ನಿರ್ಲಕ್ಷ್ಯ ತೋರ್ತಾರೆ. ಹಾಗಿರುವಾಗ ಆ ಥರ ಡೋರ್ ಬಂದರೆ ಭಾಳ ಒಳ್ಳೆಯದಂತ ಕಾಣ್ತದೆ. ಮತ್ತು ಬಸ್ಸುಗಳು ಈಗ ಕರೋನಾ ನಂತರ ಬಸ್ಸುಗಳು ಸಂಖ್ಯೆ ಖಾಸಗಿ ಕಡಿಮೆ ಆಗಿದೆ. ಅಲ್ಲಿ ನಮ್ಮ ಇದನ್ನು ಯಾವುದು ಹೇಳ್ತಾರೆ, KSRTC ಅಂದರೆ ನರ್ಮ್ ಬಸ್ ಇರ್ಬೋದು, KSRTC ಬಸ್ಸುಗಳನ್ನು ಹೆಚ್ಚು ಓಡಿಸಿದರೆ ಸಾರ್ವಜನಿಕರಿಗೆ ಅನುಕೂಲವಾಗ್ತದೆ. ಹೆಚ್ಚಿನ ವರದಿಗಳು ಬಂದ ನಂತರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡ ಹಾಗೆ ಕಾಣೋದಿಲ್ಲ. ಬಸ್ಸುಗಳು ಈಗ ಸರ್ಕಾರಿ ಬಸ್ಸುಗಳು ಕೂಡ ಹೆಚ್ಚು ಬಿಡ್ತಾ ಇದ್ದಾರೆ. ಹೊಸ ಬಸ್ಸುಗಳು ಬರ್ತಾ ಇದೆ. ಡ್ರೈವರ್ನ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿದ್ದಾರೆ. ಇನ್ನು ನಮ್ಮ ಜಿಲ್ಲೆಗೆ ಸಾಧಾರಣ 40 ಡ್ರೈವರನ್ನು ಕೊಟ್ಟಿದ್ದಾರೆ. ಈಗ ಇರುವ ಬಸ್ಸಿಗೂ ಕೂಡ ಹೆಚ್ಚುವರಿಯಾಗಿ ಬಾರದೇ ಇರೋದರಿಂದ ಸ್ವಲ್ಪ ಜಿಲ್ಲಾಡಳಿತ ಆಸಕ್ತಿ ತೋರಿದರೆ ಬಹಳ ಒಳ್ಳೆಯದಂತ ಕಾಣ್ತದೆ.